140 ಎಕರೆ ಜಮೀನಲ್ಲಿ JSSನ ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟ ಒಂದು ಉತ್ತಮವಾದಂಥ ಒಂದು ಗೃಹ ನಿರ್ಮಾಣವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಆರೋಗ್ಯ, ನೈರ್ಮಲ್ಯ, ಕುಡಿಯುವ ನೀರು, ವಿದ್ಯುತ್ ಶಕ್ತಿ, ರಸ್ತೆ ಸಂಪರ್ಕ ಜಾಲಗಳನ್ನು ಸುವ್ಯವಸ್ಥಿತವಾಗಿ ಯೋಜನಾಬದ್ಧವಾಗಿ ಮಾಡಿರ್ತಕ್ಕಂಥದ್ದು ಸಂತೋಷ ಸಂಗತಿ. ಇವರಿಗೆಲ್ಲ ಪ್ರೇರಣಾ ಶಕ್ತಿಯಾಗಿ ಇದ್ದವರು ರಾಜೇಂದ್ರ ಮಾಸ್ವಾಮಿಗಳವರು. ರಾಜ್ಯದ ಮತ್ತು ಬೇರೆ ಬೇರೆ ಭಾಗದಿಂದ ಬಂದಂಥ ಎಲ್ಲ ಸಮುದಾಯಗಳ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ದಾಸೋಹ, ಅಕ್ಷರ ದಾಸೋಹ ಮತ್ತು ಅನ್ನ ದಾಸೋಹದ ಮೂಲಕ ಅವರಿಗೆ ಎಷ್ಟೇ ಕಷ್ಟ ಇದ್ರೂ ಚಿನ್ನದ ಕರಡವನ್ನು ಮಾರಾಟ ಮಾಡಿ ವಿದ್ಯೆಯಂಥ ಮಹತ್ತರವಾದಂಥ ಸಂಗತಿಗೆ ಮಹತ್ವವನ್ನು ನೀಡಿದ್ದಾರೆ. ಅಂದರೆ ಆವತ್ತಿನ 110 ವರ್ಷಗಳ ಹಿಂದೆ ಸ್ವಾಮೀಜಿಯವರ ಜನನಾಗಿ ಇವತ್ತು ಹಿಂದೆ ತಿರುಗಿ ನೋಡಿದ್ರೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ರಾಜ್ಯ ಮತ್ತು ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುತ್ತೂರಿನ ಧರ್ಮಗುರುಗಳ ಅಕ್ಷರ ದಾಸೋಹ ಮತ್ತು ಅನ್ನ ದಾಸೋಹದ ಕಾರ್ಯಕ್ರಮಗಳನ್ನು ಜಾರಿ ಮಾಡುವುದರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಥ ಮಾತು, ಅಕ್ಷರ ಅನ್ನೋದು ಹುಲಿಯ ಹಾಲನ್ನು ಕುಡಿದಂತೆ, ಹುಲಿಯ ಹಾಲನ್ನು ಕುಡಿದವರು ಗರ್ಜಿಸಲೇಬೇಕು ಅನ್ನುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ ಮಾತಿನಂತೆ ಇವತ್ತು ಅನೇಕ ಜನ ಈ ಸಂಸ್ಥೆಯಲ್ಲಿ ವಿದ್ಯಾರ್ಜನೆ ಮಾಡಿ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಅವರು ಅಧಿಕಾರವನ್ನು ವಹಿಸಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬದಲಾವಣೆಗಳನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಶ್ಲಾಘನೀಯ ಸಂಗತಿ. ಇಂಥ ಒಂದು ಮಹತ್ ಕಾರ್ಯದಲ್ಲಿ ಸುತ್ತೂರು ಶ್ರೀಮಠ ಸದಾ ವಿದ್ಯಾರ್ಥಿ ಸಮುದಾಯಕ್ಕೆ, ಯುವ ಸಮುದಾಯಗಳಿಗೆ ಜಾತಿಯನ್ನು ಮೀರಿದಂಥ ನಿಲುವು ಮತ್ತು ನಡವಳಿಕೆಗಳ ಮೂಲಕ ಎಲ್ಲರನ್ನ ಒಗ್ಗೂಡಿಸಿ ಸಂವಿಧಾನದ ಪೀಠಿಕೆಯಲ್ಲಿ ನಾವು ಹೇಳೋ ರೀತಿಯಲ್ಲಿ ಭಾರತದ ಪ್ರಜೆಗಳಾದ ನಾವು, ವಿ ದಿ ಪೀಪಲ್ ಆಫ್ ಇಂಡಿಯಾ ಅನ್ನುವ ಸಂದೇಶವನ್ನು ಕೊಡುವಂಥ ಪ್ರಯತ್ನಗಳ ಮೂಲಕ ಭಾರತೀಯರಾದ ನಾವೆಲ್ಲರೂ ಒಂದೇ ಅನ್ನುವ ಸಂದೇಶವನ್ನು ನೀಡಿ ಶಿಕ್ಷಣದ ಮೂಲಕ ವೈಜ್ಞಾನಿಕ ಮತ್ತು ವೈಚಾರಿಕ ವಿಚಾರಗಳನ್ನು ಮೈಗೂಡಿಸಿ ಅದು ಯುವ ಸಮುದಾಯಕ್ಕೆ, ಜನತೆಗೆ ಬೆಳಕನ್ನು, ಜೀವನದ ಮಾರ್ಗೋಪಾಯಗಳನ್ನು ಮತ್ತು ಸ್ವಾಭಿಮಾನದ ಸ್ವಾವಲಂಬಿಯ ಬದುಕಿಗೆ ಪ್ರೇರಣೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣಬಾರ್ದು. ಇಂಥದ್ದೇ ಎಲ್ಲ ನಿಲುವುಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಬಸವನ ವಚನ ಸಾಹಿತ್ಯವನ್ನು, ಬಸವಣ್ಣನ ಅನ್ನ ದಾಸೋಹವನ್ನು, ಬಸವಣ್ಣನ ಸುಖಿ ರಾಜ್ಯವನ್ನು ನಿರ್ಮಾಣ ಮಾಡಲಿಕ್ಕೆ, ಸಂವಿಧಾನ ಆಶಯಗಳನ್ನು ಜಾರಿ ಮಾಡಲಿಕ್ಕೆ ಒಂದಾದ ಮೇಲೆ ಒಂದರಂತೆ ಕಾರ್ಯಕ್ರಮಗಳನ್ನು ನೀಡಿ ರಾಜ್ಯ ಸರ್ಕಾರವೊಂದು ಭಾರತ ದೇಶದಲ್ಲೇ 12ನೇ ಶತಮಾನದ ಅನುಭವ ಬಂಟದ ಪರಿಕಲ್ಪನೆಗಳು, ಸಮಾಜ ಸುಧಾರಣೆಗಳು ಮತ್ತು ಶಿಕ್ಷಣದ ಮಹತ್ವ, ದಾಸೋಹದ ಮಹತ್ವದ ಪರಿಕಲ್ಪನೆಯನ್ನು ಸರ್ಕಾರದಲ್ಲಿ ಜಾರಿ ಮಾಡಿರ್ತಕ್ಕಂಥ ಉದಾಹರಣೆ ಇದೆ ಅಂದರೆ ಅದು ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ತಮಗೆಲ್ಲ ಗೊತ್ತಿದೆ, ಬಸವಣ್ಣವ್ರ ಬಗ್ಗೆ ಮಾತಾಡ್ತಾರೆ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ, ಗಾಂಧಿಯವ್ರ ಬಗ್ಗೆ ಮಾತಾಡ್ತಾರೆ. ನಿಜವಾದ ಅರ್ಥದಲ್ಲಿ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಸರ್ಕಾರ. ಅಂಥ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಉಳ್ಳಂಥ ಬಸವನ ಅನುಯಾಯಿಗಳಾದ ನಾವೆಲ್ಲರೂ ಬಸವನ ನಿಲುವು ಮೂಢನಂಬಿಕೆಯ ವಿರುದ್ಧವಾಗಿ,
ಬಸವನ ನಿಲುವು ವ್ಯಕ್ತಿ ಪೂಜೆಯ ವಿರುದ್ಧವಾಗಿ, ಲಿಂಗ ತಾರತಮ್ಯದ ವಿರುದ್ಧವಾಗಿ, ಸಮಾಜದ ನಿರ್ಮಾಣದ ಪರವಾಗಿ ಈ ಎಲ್ಲ ಸಂಗತಿಗಳನ್ನು ಗಮನದಲ್ಲಿಟ್ಟು ಸನಾತನವಾದ ಮೂಢನಂಬಿಕೆ ಇವೆಲ್ಲವನ್ನು ಜನಸಾಮಾನ್ಯರಲ್ಲಿ, ಯುವಕರಲ್ಲಿ ಬಿತ್ತುವುದರ ಮುಖಾಂತರ ನಾವು ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ವೈಜ್ಞಾನಿಕ ಮತ್ತು ವೈಚಾರಿಕ ಮನೋಭಾವಗಳ ಮೂಲಕ ಆರೋಗ್ಯಕರವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ಪೂಜ್ಯ ರಾಜೇಂದ್ರ ಮಹಾಸ್ವಾಮಿಗಳು, ಪೂಜ್ಯ ದೇಶಿಕೇಂದ್ರ ಮಹಾಸ್ವಾಮಿಗಳು ಮತ್ತು ಬಸವಣ್ಣನವರು, ಅಂಬೇಡ್ಕರು, ಗಾಂಧೀಜಿಯವರ ಸ್ವರಾಜ್ಯದ ಪರಿಕಲ್ಪನೆ ಇವೆಲ್ಲವನ್ನು ಜಾರಿ ತರಲಿಕ್ಕೆ ಜನರ ಆಶೀರ್ವಾದ ಬೆಂಬಲದಿಂದ ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ, ಸ್ವತಃ ಸಿದ್ದರಾಮಯ್ಯನವರು ಈ ಎಲ್ಲ ವಿಷಯಗಳಲ್ಲಿ ಬದ್ಧತೆಯನ್ನು, ಪ್ರಾಮಾಣಿಕತೆಯನ್ನು ಇಟ್ಟು ಅಂಥ ಒಂದು ಸುಖಿ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಎಂಥ ಸವಾಲುಗಳು ಬಂದರೂ ಅದರ ಜೊತೆಯಲ್ಲಿ ಸಿದ್ಧಾಂತ ಮತ್ತು ಅಧಿಕಾರದ ನಡುವೆ ಸವಾಲುಗಳು ಬಂದಾಗ ಸಿದ್ಧಾಂತವನ್ನು ತ್ಯಜಿಸ್ತೇನೆ, ಸಿದ್ಧಾಂತದ ಪರವಾಗಿ ನಿಂತು ಗಟ್ಟಿ ಧ್ವನಿಯಾಗಿ ಸರ್ಕಾರದ ನಿಲುವು ಜನರ ನಿಲುವು, ಜನರ ನಿಲುವು ಸರ್ಕಾರದ ನಿಲುವು ಅನ್ನುವ ಧೋರಣೆಯ ಮೂಲಕ ಆಡಳಿತ ಮಾಡಿ ಸುಖಿ ರಾಜ್ಯದ ಸ್ಥಾಪನೆಯನ್ನು, ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಸಂತರು, ಸಾಧಕರು, ಸುಧಾಕರಕರ ಒಂದು ಪ್ರೇರಣೆಯಿಂದ ಅಂಥ ಕೆಲಸಗಳನ್ನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡಿದೆ. ಅದಕ್ಕೆ ಶ್ರೀಗಳ ಆಶೀರ್ವಾದ, ತಮ್ಮೆಲ್ಲರ ಆಶೀರ್ವಾದ ಬೆಂಬಲದಿಂದ ಮಾಡಲಿಕ್ಕೆ ಪ್ರಯತ್ನವನ್ನು ಸಿದ್ದರಾಮಯ್ಯವರ ನಾಯಕತ್ವದಲ್ಲಿ ರಾಜ್ಯ ಸರ್ಕಾರ ಮುಂದುವರಿಸ್ತಕ್ಕಂಥ ವಿಷಯಗಳನ್ನು ತಮ್ಮ ಗಮನಕ್ಕೆ ತರುತ್ತಾ, ರಾಜೇಂದ್ರ ಮಹಾಸ್ವಾಮಿಗಳು ಇಂಥ ಒಂದು ದೊಡ್ಡ ವಿದ್ಯಾವಂತರ ಸಮುದಾಯವನ್ನು ನಿರ್ಮಾಣ ಮಾಡಿ ಇಡೀ ರಾಜ್ಯಕ್ಕೆ ಬಸವನ ವೈಚಾರಿಕ ವಿಚಾರಗಳನ್ನು, ಸಮಾಜದ ನಿರ್ಮಾಣವನ್ನು, ಮೂಢನಂಬಿಕೆಯ ವಿಚಾರಗಳನ್ನು ಬಿತ್ತರಿಸುವುದರ ಮುಖಾಂತರ ಸುಖಿ ರಾಜ್ಯದ ಸ್ಥಾಪನೆಯನ್ನು ಮಾಡಲಿಕ್ಕೆ ಪ್ರೇರಣಾ ಶಕ್ತಿಯಾಗಲಿ ಅಂತ ಆಶಿಸಿ ಈ ಕಾರ್ಯಕ್ರಮದಲ್ಲಿ ನಾನು ಬಂದು ಭಾಗಿಯಾಗಲಿಕ್ಕೆ ಸಂತೋಷ ಆಗಿದೆ.